ಸ್ಟಾರ್ಟ್ ಆಯ್ತು. ಬಂಧುಗಳೇ ನಮಸ್ಕಾರ. ನಾನು ರಘುಪತಿ ಭಟ್, KRS ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಇವತ್ತು ನಾವು ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಸ್ಟೇಷನ್ ಹತ್ರ ಇದ್ದೀವಿ. ನಿಮಗೆಲ್ಲ ಗೊತ್ತಿರ್ಬೋದು, ನಿನ್ನೇನು ಇದೇ ಸ್ಟೇಷನ್ ಹತ್ರನೇ ನಾವು ಬಂದಿದ್ವಿ. ಏನು ಕಾರಣ ನಾವು ಬಂದಿರೋದು ಅಂದರೆ, ನಿನ್ನೆ ರಾತ್ರಿ ಒಂದು ಸುಮಾರು 7-7:30 ಅಷ್ಟೊತ್ತಿಗೆ ನಮ್ಮ ಪಕ್ಷದ ರಾಜ್ಯ ಖಜಾಂಚಿ ಆಗಿರುವಂತಹ ವಿಜಯರಾಘವ ಮರಾಠೆ ಅವರಿಗೆ ಒಂದು ಮಾಹಿತಿ ಬರುತ್ತೆ, ಗುಪ್ತಚರ ಮಾಹಿತಿ. ನಾವು ಎಲ್ಲ ಕಡೆ ಗುಪ್ತಚರನ ಇಟ್ಕೊಂಡಿದ್ದೀವಿ. ಗುಪ್ತಚರ ಮಾಹಿತಿ ಬರುತ್ತೆ, ಈ ಥರ ಬಡವರ ಅನ್ನಭಾಗ್ಯದ ಅಕ್ಕಿಯನ್ನ ಅಕ್ರಮವಾಗಿ ಸಾಗಣೆ ಮಾಡ್ತಾ ಇದ್ದಾರೆ, ಅಕ್ರಮವಾಗಿ ವ್ಯವಹಾರಗಳು ನಡೀತಾ ಇದ್ದಾವೆ, ದಯವಿಟ್ಟು ಬಂದು ಆಕ್ಷನ್ ತಗೊಳ್ಳಿ ಅಂತ ಹೇಳಿ ಅವ್ರಿಗೊಂದು ಮಾಹಿತಿ ಬರುತ್ತೆ. ಆ ಮಾಹಿತಿ ಬಂದಿದ್ದನ್ನ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಅವರು ಆ ಜಾಗಕ್ಕೆ, ಆ ಸ್ಥಳಕ್ಕೆ ಭೇಟಿ ನೀಡ್ತಾರೆ. ನಮ್ಮ ಪಕ್ಷದ ಮುಖಂಡರುಗಳಾದ ಧನಂಜಯ ಅವರು, ಇನ್ನೊಬ್ಬರು ಕಲಂದರ್ ಅವರು, ಇವರೆಲ್ಲ ಸೇರಿಕೊಂಡು ಅಲ್ಲಿ ಹೋಗ್ತಾರೆ. ಒಂದು 4-5 ಜನ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿದಾಗ ಎಲ್ಲ ಥರದ ಒಂದು ಏನು ಹೇಳ್ತಾರೆ, ಗುಟ್ಟಾಗಿ ಕೆಲಸ ನಡೀತಾ ಇರುವಂಥದ್ದು, ಮತ್ತೆ ಒಂದು ಗಾಡಿ ತುಂಬ ಅಕ್ಕಿಯ ಚೀಲ ಇರುವಂಥದ್ದು ಅವ್ರ ಗಮನಕ್ಕೆ ಬರುತ್ತೆ. ಇದು ಆ ಗಾಡಿ ಯಾವ ಥರ ಇದೆ ಅಂದರೆ, ಆ ಗಾಡಿಗೆ ನಂಬರ್ ಪ್ಲೇಟ್ಗಳೇ ಇಲ್ಲ, ಸುತ್ತಮುತ್ತ ನಂಬರ್ ಪ್ಲೇಟ್ಗಳೇ ಕಾಣಿಸಲ್ಲ. ಒಂದು ಇರೋ ನಂಬರ್ ಪ್ಲೇಟನ್ನು ಕೂಡ ಅದು ನಂಬರ್ ಕಾಣದೇ ಇರೋಂಗೆ ಇಟ್ಟಿರ್ತಾರೆ. ಇದು ಅವ್ರಿಗೆ ಅದು ನೋಡಿದ ತಕ್ಷಣನೇ ಅವರಿಗೆ ಇದ್ರ ಮೇಲೆ ಸಂಪೂರ್ಣವಾಗಿ ಸಂದೇಹ ಬಂದು, ಹೌದು ಇದು ನಡೀತಾ ಇದೆ ಅಂತ ಗೊತ್ತಾಗಿ ಅವರು ಇಮಿಡಿಯೇಟು ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡ್ತಾರೆ. ಆಮೇಲೆ ಇಮಿಡಿಯೇಟ್ ಆಗಿ 112ಗೆ ಫೋನ್ ಮಾಡ್ತಾರೆ, ಪೊಲೀಸರಿಗೆ. ಈ ಥರ ಇಲ್ಲಿ ನಡೀತಾ ಇದೆ, ತುಂಬ ಜನ ಇಲ್ಲಿ ಮತ್ತೆ ಲೈವ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ನಮ್ಮ ಪಕ್ಷದ ಪೇಜ್ಗಳಿಂದ ಲೈವ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಲೈವ್ ಮಾಡ್ತಾ ಇದ್ದಂಗೆ ಅಲ್ಲಿನ ಸ್ಥಳೀಯ ಸಾರ್ವಜನಿಕರಲ್ಲ, ಅವರು ಈ ಅಕ್ರಮ ಮಾಡ್ತಾ ಇರುವಂತಹ ಒಂದು ಗುಂಪು, ಅದು ನಮಗೆ ಸುತ್ತಮುತ್ತ ಬಂದು ನಮಗೆ ಧಮಕಿ ಹಾಕೋದು, ಅದು ಗುರಾಯಿಸೋದು ಎಲ್ಲ ಮಾಡ್ತಿರ್ತಾರೆ. ಇದು ಮಾಡಿದ ತಕ್ಷಣ ಇವರು ಪೊಲೀಸರಿಗೆ ಫೋನ್ ಮಾಡ್ತಾರೆ, ಆಹಾರ ಅಧಿಕಾರಿಗಳಿಗೆ ಫೋನ್ ಮಾಡ್ತಾರೆ, ಬನ್ನಿ ಈ ಥರ ಅಕ್ರಮ ನಡೀತಾ ಇದೆ, ಬಂದು ನೋಡಿ, ಇದನ್ನ ರೈಡ್ ಮಾಡಿ ಅಂತ ಹೇಳ್ಬಿಟ್ಟು. ಅಷ್ಟರವರೆಗೆ ಇವರು ಗಾಡಿ ತಗೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡುವಾಗ ಅದನ್ನ ಗಾಡಿ ತಡೆದು ನಿಲ್ಲಿಸ್ತೀವಿ ನಾವು, ಹೋಗದೆ ಇರೋ ಹಾಗೆ. ಅಷ್ಟರಲ್ಲಿ ಎಲ್ಲಾ ತರದ ಗೂಂಡಾ ಎಲಿಮೆಂಟ್ಸ್ಗಳು ನಮ್ಮನ್ನ ಸುತ್ತುವರೆದಿರ್ತಾರೆ. ಡ್ರೈವರ್ ಓಡೋಗ್ತಾನೆ, ಗಾಡಿಯ ಡ್ರೈವರ್ ಓಡೋಗ್ತಾನೆ, ಕೀ ಬಿಟ್ಬಿಟ್ಟು ಓಡೋಗ್ತಾನೆ. ಅಷ್ಟರವರೆಗೆ ಪೊಲೀಸರು ಸ್ಥಳಕ್ಕೆ ಬರ್ತಾರೆ. ಪೊಲೀಸರು ಸ್ಥಳಕ್ಕೆ ಬಂದ ತಕ್ಷಣ ಅಲ್ಲಿ ಒಂದು ರೀತಿಯ ಏನ್ ಹೇಳ್ತಾರೆ, ಘರ್ಷಣೆ ಶುರು ಆಗ್ಬಿಡುತ್ತೆ. ಪೊಲೀಸರು ಬರೋಕ್ಕಿಂತ ಮುಂಚೆನೆ ಘರ್ಷಣೆ ಆಗಿರಲ್ಲ, ಬಂದ ತಕ್ಷಣನೇ ಇದರ ಪೊಲೀಸರು ಬಂದ್ರಲ್ಲ ಅಂತ ಹೇಳ್ಬಿಟ್ಟು ಅವರುಗಳು ನಮ್ಮ ಪಕ್ಷದ ಮುಖಂಡರ ಮೇಲೆ ಹಲ್ಲೆ ಮಾಡೋಕೆ ಶುರು ಮಾಡ್ತಾರೆ, ಮೊಬೈಲ್ಗಳನ್ನ ಕಿತ್ಕೊಳ್ಳೋಕೆ ಶುರು ಮಾಡ್ತಾರೆ. ಈ ರೀತಿಯ ಒಂದು ಹಲ್ಲೆ ನಡೀತೆ. ಆದರೆ ನಮ್ಮ ಪಕ್ಷದವರು ಯಾವುದೇ ರೀತಿಯ ಹಲ್ಲೆಗೆ ಮುಂದಾಗದೇನೆ ಆತ್ಮರಕ್ಷಣೆಗೆ ನಾವು ಮಾಡ್ಬೋದು, ಆದರೆ ಅದನ್ನೂ ಮಾಡದೇನೆ ಹಿಂಸಾ ಮಾರ್ಗವನ್ನ ಪಾಲನೆ ಮಾಡದೇನೆ ಗಾಂಧೀಜಿಯವರ ಅಹಿಂಸಾ ಮಾರ್ಗದಲ್ಲಿ ನಾವು ಪ್ರತಿ ಸಲ ಅದನ್ನೇ ಮಾಡುವಂಥದ್ದು. ಏನೇ ರೌಡಿ ಬರಲಿ, ಯಾವನೇ ಬರಲಿ, ನಾವು ಮಾತ್ರ ಕಾನೂನು ಪ್ರಕಾರನೇ ಹೋಗುವಂಥದ್ದು. ಅದಕ್ಕೆ ಇವತ್ತು ಕುಮಾರಸ್ವಾಮಿ ಪೊಲೀಸ್ ಸ್ಟೇಷನ್ ಹತ್ರ ನಾವು ಬಂದು ನಿಂತ್ಕೊಂಡು ಲೈವ್ ಮಾಡ್ತಾ ಇರೋದು, ನಿನ್ನೆ ರಾತ್ರಿ ಬಂದಿರುವಂಥದ್ದು. ಸೊ ಆ ಸಮಯದಲ್ಲಿ ನಮ್ಮ ಮೇಲೆ ಹಲ್ಲೆ ಆಗ್ತಾ ಇದ್ರು ಕೂಡ ಅಲ್ಲಿ ಬಂದಿರುವಂಥವ್ರು ಇಬ್ಬರೇ ಪೊಲೀಸು ಏನು ಮಾಡ್ತಾರೆ, ಹಲ್ಲೆ ಆಗ್ತಾ ಇದ್ರು ಕೈ ಕೊಟ್ಕೊಂಡು ಹಿಂಗೆ ನೋಡ್ತಿರ್ತಾರೆ. ಅವ್ರದ್ದು ಏನು ಅನಿವಾರ್ಯತೆ ಇದೆಯೋ ನಮಗೆ ಗೊತ್ತಿಲ್ಲ. ನಾವು ಅದನ್ನ ಶಾಮೀಲಾತಿ ಅಂತ ಹೇಳ್ಬೋದು, ಅಥವಾ ಮೇಲಿಂದ ಸೂಚನೆ ಅಂತ ಹೇಳ್ಬೋದು, ಅಥವಾ ಅವ್ರಿಗೆ ಇರುವ ಏನು ಕರ್ತವ್ಯದ್ದು ಏನು ಹೇಳ್ತಾರೆ ಪ್ರಜ್ಞೆನೇ ಅಷ್ಟೇ ಇರ್ಬೋದು, ಅದು ನಮಗೆ ಗೊತ್ತಿಲ್ಲ, ಅದೇನಾದ್ರೂ ಇರ್ಬೋದು. ಆದರೆ ಅವರು ನೋಡ್ತಾರೆ, ಹಲ್ಲೆ ಆಗಿರೋದು ಅವ್ರ ಕಣ್ಣೆದುರುಗಡೆ ಆಗ್ತಾ ಇರುತ್ತೆ. ಅವರು ಸಾಕ್ಷಿಗಳು, ಆ್ಯಕ್ಚುಲಿ ಏನೂ ಮಾಡಲ್ಲ. ಅವ್ರೇನು ಮಾಡ್ತಾರೆ, ಗಾಡಿನ ಡ್ರೈವರ್ನ ಕರ್ಕೊಂಡು ಹೋಗಕ್ಕೆ ನೋಡ್ತಾರೆ. ಆವಾಗಲೂ ಸಹಿತ ಆ ಡ್ರೈವರು ಅಲ್ಲಿ ನಿಂತಿರುವಂಥ ಗುಂಪುಗಳ ಮೇಲೆ, ಅದು ನಮ್ಮ ಮರಾಠಿಯವರು ನಿಂತಿರ್ತಾರೆ, ಹಚ್ಬಿಡು ಗಾಡಿನ ಹಚ್ಬಿಡು ಅಂತ ಹೇಳ್ಬಿಟ್ಟು ಆ ಗಾಡಿನ ಅಷ್ಟು ರ್ಯಾಶ್ ಆಗಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಲೈವಲ್ಲೇ ಎಲ್ಲ ಕಾಣಿಸುತ್ತೆ ಎಲ್ಲ ಥರದ್ದು. ಸೊ ಈ ರೀತಿಯ ಘಟನೆ ಅಲ್ಲಿ ನಡೀತಾ ಇರುತ್ತೆ. ಆ ಘಟನೆ ನಡೆದಿರೋ ಜಾಗದಲ್ಲಿ ನಮ್ಮ ಪಕ್ಷದ ಸೈನಿಕರೆಲ್ಲ ಬಂದು ಸೇರ್ಕೋತಾರೆ ಅವಾಗ. ಯಾಕಂದ್ರೆ ಅದು ಮಾಹಿತಿಗಳು ಹೋಗ್ತವೆ, ಬಂದು ಸೇರ್ಕೋತಾರೆ. ಎಲ್ಲ ರೀತಿಯಲ್ಲಿ ನಾವು ಏನು ಮಾಡ್ತೀವಿ, ಅಲ್ಲಿ ಪೊಲೀಸ್ಗೆ ರಿಕ್ವೆಸ್ಟ್ ಮಾಡ್ತೀವಿ, ಬನ್ನಿ ಸರ್ ನಿಮ್ಮ ಫೋರ್ಸ್ ತಗೊಂಡ್ಬನ್ನಿ, ನೋಡಿ ಜನ ನಮಗೆ ರೌಡಿಗಳಿದ್ದಾರೆ, ಅವರೆಲ್ಲ ಹೊಡಿತಾ ಇದ್ದಾರೆ, ಬನ್ನಿ ಮಾಡಿ ಅಂತ ಹೇಳ್ಬಿಟ್ಟು. ಆದರೆ ಯಾವುದೇ ರೀತಿಯ ಸ್ಪಂದನೆ ಸಿಗಲ್ಲ, ನಮ್ಮನ್ನ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ನಾವೇನು ಮಾಡ್ಬೇಕು ಅವಾಗ? ನಾವು ಯಾವುದೇ ರೀತಿಯ ಅಲ್ಲಿಂದ ಕಾಲ್ ಕೀಳೋದು ಓಡೋದು ಮಾಡಲ್ಲ. ನಮ್ಮದು ಪ್ರಜಾಪ್ರಭುತ್ವ,
ನಮ್ಮ ದೇಶದಲ್ಲಿ ನಿಜವಾಗ್ಲೂ ಪ್ರಜಾಪ್ರಭುತ್ವ ಇದೆ ಅಂತ ಆದರೆ ನಮಗೆ ರಕ್ಷಣೆ ಸಿಗುತ್ತೆ ಅಂತ ಒಂದು ಭರವಸೆ ಮೇಲೆ ನಾವು ಸ್ವಲ್ಪ ದೂರ ಬಂದುಬಿಟ್ಟು ಅಲ್ಲಿ ಬಂದು ಲೈವ್ ಮಾಡಿ ಜನರಿಗೆ ವಿಚಾರ ತಿಳಿಸ್ತೀವಿ. ಲೈವ್ ಮೂಲಕ ಎಲ್ಲ ವಿಚಾರಗಳನ್ನು ನಾವು ತಿಳಿಸ್ತೀವಿ. ಆವಾಗ ಅಲ್ಲಿರುವಂತಹ ರೌಡಿ ಎಲಿಮೆಂಟ್ಗಳು ಎಲ್ಲ ಬೇರೆ ಬೇರೆ ಕಡೆ ಡಿಸ್ಪರ್ಸ್ ಆಗಕ್ಕೆ ಶುರು ಆಗ್ತಾರೆ. ಇದು ಪ್ರಜಾಪ್ರಭುತ್ವದ ಒಂದು ಸುಂದರತೆ, ಬ್ಯೂಟಿ. ಅವರು ಕೂಡ ಅವ್ರು ಯಾವುದೋ ಪಕ್ಷದಲ್ಲಿ ಇರ್ಬೋದು, ಮುಖಂಡರಾಗಿರ್ಬೋದು, ಅವರು ಕೂಡ ಎದುರುಗಡೆ ಬಂದು ನಾನು ರೌಡಿ ಅಂತ ಹೇಳ್ಕೊಳ್ಳೋ ಸ್ಥಿತಿಲಿ ಅವ್ರು ಇರಲ್ಲ. ರೌಡಿಸಮ್ ಮಾಡ್ತಾ ಇದ್ರು ಕೂಡ ರೌಡಿ ಅಂತ ಹೇಳ್ಕೊಳ್ಳೋ ಸ್ಥಿತಿಲಿ ಅವ್ರು ಇರಲ್ಲ. ಯಾಕಂದ್ರೆ ಅವ್ರಿಗೂ ಯಾವುದೋ ಒಂದು ಪಕ್ಷದಲ್ಲಿ ಭವಿಷ್ಯನ ಇನ್ನೊಂದೇನೋ ಇರಬೇಕಾಗುತ್ತೆ. ಸೊ ಆದ್ರಿಂದ ಅವರು ಕೂಡ ನಾವು ಆವತ್ತಿನ ಲೈವ್ ಮಾಡ್ತೀವಿ. ಲೈವ್ ಮಾಡಿದ್ಮೇಲೆ ಇಲ್ಲಿ ಗಾಡಿ ಅದು ಯಾವುದು ಸೀಸ್ ಆಗಿರುವಂಥ ಗಾಡಿ ಏನಿದೆ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಸ್ಟೇಷನ್ ಇರುತ್ತೆ. ನಾವು ಕೂಡ ಈ ಸ್ಟೇಷನ್ಗೆ ಬರ್ತೀವಿ. ಇಲ್ಲಿ ಬಂದು ಇಲ್ಲಿ ಯಾವ್ಯಾವ ರೀತಿ ಕ್ರಮ ಆಗಬೇಕು, ಆಹಾರ ಅಧಿಕಾರಿಗಳಿಗೆ ಫಾಲೋ ಅಪ್ ಮಾಡೋದು, ಪೊಲೀಸರಿಗೆ ಇನ್ಫಾರ್ಮ್ ಮಾಡೋದು, ಎಲ್ಲ ಥರದ್ದು ಮಾಡಿಕೊಂಡು ನಾವು ಇಲ್ಲಿಂದ ಇಲ್ಲಿ ಲೈವ್ಗಳನ್ನ ಮಾಡಿಕೊಂಡು ನಾವು ಇಲ್ಲಿಂದ ಹೋಗ್ತೀವಿ. ಆದರೆ ನಾವು ಕಂಪ್ಲೇಂಟ್ ಕೊಟ್ಟಿರಲ್ಲ. ಕಂಪ್ಲೇಂಟ್ ಕೊಡೋದಕ್ಕೆ ನಮಗೆ ಸಂಪೂರ್ಣ ಮಾಹಿತಿ ಬೇಕಿರುತ್ತೆ. ಸೊ ನಾವೆಲ್ಲ ವಿಡಿಯೋಗಳು, ಫೋಟೋಗಳು ಎಲ್ಲದನ್ನು ಕಲೆ ಹಾಕ್ಕೊಂಡು ಇವತ್ತು ಇಲ್ಲಿ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀವಿ. ಇವತ್ತು ಒಂದು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಈ ಕಂಪ್ಲೇಂಟಲ್ಲಿ ಸಂಪೂರ್ಣವಾದ ಮಾಹಿತಿ ಇದೆ. ಪ್ರಮುಖವಾಗಿ ಇಲ್ಲಿ ಯರಚೇನಹಳ್ಳಿಯಲ್ಲಿರುವಂತಹ ಒಬ್ಬ ಅಲೀಂ ಅನ್ನುವಂತಹ ವ್ಯಕ್ತಿ ಕಾಂಗ್ರೆಸ್ ಮುಖಂಡ ಅಂತ ಹೇಳ್ಕೊಂಡು ತಿರುಗಾಡ್ತಿರ್ತಾರೆ. ಅವರು ಈ ಅಕ್ರಮ ದಂಧೆ ನಡೆಸ್ತಾ ಇರೋದು ನಮ್ಮ ಬಲವಾದ ಮಾಹಿತಿ, ಸ್ಪಷ್ಟವಾದ ಮಾಹಿತಿ. ಅವರು ಮತ್ತು ಅವರ ಚೇಲಾಗಲೇ ನಮ್ಮ ಮೇಲೆ ಹಲ್ಲೆ ಮಾಡಿರುವಂಥದ್ದು. ಇದ್ರ ಮುಂದೆ ಇನ್ನೊಂದು ದೊಡ್ಡ ಘಟನೆ ನಡೆಯುತ್ತೆ. ಆ ರಾತ್ರಿ ನಿನ್ನೆ ರಾತ್ರಿ ನಾವು ಏನು ಎಲ್ಲ ಮುಗಿಸ್ಕೊಂಡು ಸ್ಟೇಷನ್ನಿಂದ ಹೋಗ್ತೀವಿ ನಮ್ಮ ಮನೆಗಳಿಗೆ. ಅದಾದ್ಮೇಲೆ ನಮ್ಮ ಯರಚೇನಹಳ್ಳಿ ಇದೆ, ಯರಚೇನಹಳ್ಳಿ ಭಾಗದ ವಾರ್ಡ್ನ ಅಧ್ಯಕ್ಷರಾಗಿರುವಂತಹ ಪರ್ವೇಜ್ ಅವರಿಗೆ ಅವರ ಮನೆಗೆ ಹೋದ ತಕ್ಷಣನೇ ಒಂದು ಧಮಕಿಯ ಕಾಲ್ ಬರುತ್ತೆ. ನೀನು KRS ಪಕ್ಷದಲ್ಲಿ ಕೆಲಸ ಮಾಡಬಾರ್ದು, ಮುಸಲ್ಮಾನರೆಲ್ಲ KRS ಪಕ್ಷದ ವಿರುದ್ಧ ಇದ್ದಾರೆ, ನಿನ್ನ ಹೆಸರೇ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ, ಏರಿಯಾದಲ್ಲಿ ನಯಾಜ್ ಅವರ ಹುಡುಗರು ನಿನ್ನ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಯಾರು ನಯಾಜು? ರೌಡಿ ಶೀಟರ್ ನಯಾಜು. ಕಾಲ್ ಮಾಡಿರೋನು ಯಾರು? ಅವನ ಅಣ್ಣ ಫಯಾಜು. ಕಾಲ್ ಮಾಡಿಬಿಟ್ಟು ಏನೋ ನಿನ್ನ ಬಗ್ಗೆನೇ ಚರ್ಚೆ ಮಾಡ್ತಾರೆ, ನಿನ್ನ ಹೆಸರು ಎಲ್ಲ ಕಡೆ ಬರ್ತಾ ಇದೆ, ನಿನ್ನ ಮನೆಗೆ ನುಗ್ತಾರಂತೆ. ಏನು ಮನೆಗೆ ನುಗ್ಗೋದು ಅಂದ್ರೆ ಮನೆಯಲ್ಲಿರುವ ಹೆಣ್ಣು ಮಕ್ಕಳಿಗೆ ತೊಂದರೆ ಮಾಡೋದು ಅಂತ ಲೆಕ್ಕ. ಮನೆಗೆ ನುಗ್ಗೋದಂದ್ರೆ ಸರಿ ಇರಲ್ಲ. KRS ಪಕ್ಷದಲ್ಲಿ ಕೆಲಸ ಮಾಡಿದ್ರೆ ನಾನು ತಡೆಯಕ್ಕಾಗಲ್ಲ, ನಯಾಜ್ ಅವನು ಮಾಡ್ಬಿಟ್ರೆ ನಾನು ತಡೆಯಕ್ಕಾಗಲ್ಲ ಅಂತ ಹೇಳಿ ಧಮಕಿ ಕಾಲ್ ಹಾಕ್ತಾರೆ. ಆ ಧಮಕಿ ಕಾಲ್ ಮಾತ್ರ ಅಲ್ಲ ಹಾಕಿರುವಂತದ್ದು, ಇವ್ರ ಮನೆ ಹತ್ರ ಇವ್ರ CCTV ಸರಿಯಾಗಿದೆ, ಅದನ್ನು ಕೊಟ್ಟಿದ್ದೀವಿ. ಒಂದು 25 ಜನ ಆ ರೌಡಿ ಎಲಿಮೆಂಟ್ಸ್ಗಳು ಬಂದು ಇವ್ರ ಮನೆ ಹತ್ರ ನಿಂತಿರ್ತಾರೆ. ಆ ಧಮಕಿ ಕಾಲ್ ಹಾಕಿ ಇನ್ನೊಂದು 5 ನಿಮಿಷದಲ್ಲಿ ನುಗ್ಗೋದಕ್ಕೆ. ಇವರು ಎದುರಿ ಹೋಗ್ಬಿಡ್ಲಿ, KRS ಪಕ್ಷದಿಂದ ಇವ್ರು ರಾಜೀನಾಮೆ ಕೊಟ್ಬಿಡ್ಲಿ, ಜನಸೇವೆ ಮಾಡೋದನ್ನ ನಿಲ್ಲಿಸ್ಲಿ, ನಮ್ಮ ಅಕ್ರಮಗಳನ್ನ ತಡೆಯೋದನ್ನ ನಿಲ್ಲಿಸ್ಲಿ ಅನ್ನುವಂಥ ಇವರ ಧ್ವನಿಯನ್ನ ಅಡಗಿಸೋದಕ್ಕೆ, KRS ಪಕ್ಷ ಧ್ವನಿಯನ್ನ ಅಡಗಿಸೋದಕ್ಕೆ ಈ ರೀತಿ ಒಂದು ಕುತಂತ್ರ ಮಾಡ್ತಾರೆ, ಧಮಕಿ ಹಾಕ್ತಾರೆ. ಆದ್ರೆ ನಾವು ಅದಕ್ಕೆಲ್ಲ ಎದುರುವಂತವ್ರಲ್ಲ. ನೀವು ಧಮಕಿ ಹಾಕ್ತೀರಾ, ನಾವು ಈ ರೀತಿ ಮಾಡ್ತೀವಿ. ಕಾನೂನು ಪ್ರಕಾರನೇ ಇದು ಕಾನೂನಿನ ಧಮಕಿ. ನಿಮಗೆ ಇದು ಒಂದೇ ಅಲ್ಲ, ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಥರ ಪ್ರಜಾಪ್ರಭುತ್ವದ ಧಮಕಿಗಳು ನಮ್ಮ ಹತ್ರ ಇದ್ದಾವೆ. ಇನ್ನೊಂದು ಮುಂದಿನ ವಾರ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ನಾವು ಕಾನೂನಿನ ಅಡಿಯಲ್ಲಿ, ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಿಮಗೆ ಧಮಕಿಗಳನ್ನು ಹಾಕ್ತೀವಿ ಅಂತ. ಧಮಕಿ ಅಂದರೆ ಫೋನಲ್ಲಿ ಮಾತಾಡಿಕೊಂಡು ನಿಮಗೆ ಅದು ಮಾಡ್ತೀವಿ, ಇದು ಮಾಡ್ತೀವಿ, ಮನೆ ನುಗ್ತೀವಿ ಅನ್ನೋದಲ್ಲ. ಪ್ರಜಾಪ್ರಭುತ್ವದಲ್ಲಿ ರಾಜಕೀಯವಾಗಿ ಹಾಕುವಂಥ ಧಮಕಿಗಳು ಬೇರೆ ಬೇರೆ ಥರ ಇದ್ದಾವೆ, ಅದನ್ನು ನಾವು ಮಾಡ್ತೀವಿ. ಇಷ್ಟು ವಿಷಯ ಇವತ್ತು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಪೊಲೀಸರು ತುಂಬ ಚೆನ್ನಾಗಿ ಸ್ಪಂದಿಸಿದ್ದಾರೆ. ನಮ್ಮ ಕಂಪ್ಲೇಂಟ್ನ ಕ್ಲಿಯರಾಗಿ ಆಲಿಸಿ ನಮ್ಮ ದಾಖಲೆಗಳನ್ನು ತಗೊಂಡು ಅವರು FIR ಮಾಡ್ಕೊಡ್ತೀವಿ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬಂದು ತಗೊಂಡೋಗಿ ಅಂತ ನಮಗೆ ಕ್ಲಿಯರಾಗಿ ತಿಳಿಸಿದ್ದಾರೆ. ನಾವಿನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬಂದು FIRನ ನಾವು ತಗೊಂಡೋಗ್ತೀವಿ. ಇಲ್ಲಿ ಇನ್ನೂ ಹಲವಾರು ವಿಷಯಗಳಿದ್ದಾವೆ. ಏನು ಈ ಅಕ್ರಮಗಳು ನಾವು ನಿನ್ನೆ ತೋರಿಸಿರುವಂಥದ್ದು ಏನಿದೆ, ಒಂದು ಗಾಡಿ ಅದೊಂದು ಸ್ಯಾಂಪಲ್ 0.001%. ಇದೇ ಥರ ಎಲ್ಲ ಕಡೆ ಈ ಅನ್ನಭಾಗ್ಯದ ಅಕ್ರಮ, ಇನ್ನು ಬೇರೆ ಬೇರೆ ಅಕ್ರಮಗಳು ನಡೀತಾ ಇದೆ. ಈ ಅನ್ನಭಾಗ್ಯದ ಅಕ್ರಮ ಮುಖ್ಯವಾಗಿ ಸಾರಾಸಗಟಾಗಿ ಎಲ್ಲ ಕಡೆ ನಡೀತಾ ಇದೆ. ಅನ್ನಭಾಗ್ಯದ ಅಕ್ಕಿ ಅಂತ ಹೇಳ್ಕೊಂಡು ಜನರ ತೆರಿಗೆ ಹಣವನ್ನು ಈ ರೀತಿ ಲೂಟಿ ಮಾಡಿ ಅವರವರುಗಳು
ಶ್ರೀಮಂತರಾಗುವಂಥದ್ದು ಮತ್ತೆ ಈ ದುಡ್ಡನ್ನು ರಾಜಕೀಯಕ್ಕೆ ಚುನಾವಣೆಗೆ ಬಳಸುವಂತಹ ಕುತಂತ್ರದಲ್ಲಿ ಇವರೆಲ್ಲ ತೊಡಸ್ಕೊಂಡಿದ್ದಾರೆ. ಇದ್ರ ಬಗ್ಗೆ ನಾನು ಮರಾಠೆ ಅವರು ಈ ಬಗ್ಗೆ ತುಂಬ ಕಾರ್ಯಾಚರಣೆಗಳನ್ನು ಮಾಡಿದ್ದಾರೆ, ಯಾವ್ಯಾವ ರೀತಿ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಮತ್ತು ಈ ವಿಚಾರದಲ್ಲಿ ಅವರ ನಿಲುವನ್ನು ಅವ್ರು ಹೇಳಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ರಘುಪತಿ ಭಟ್ ಅವರು ಹೇಳಿದ್ದಾರೆ, ಇದ್ರ ಬಗ್ಗೆ ಏನು ಘಟನೆ ಬಗ್ಗೆ ಹೇಳಿದ್ದಾರೆ. ನಾನು ಒಂದು ಮುಂದುವರೆದು ಇದು ಹೇಳೋದು, ಕರ್ನಾಟಕ ಸರ್ಕಾರ ಅಂದರೆ ಈಗಿನ ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ತಮ್ಮ ಕಾಲರ್ ಮೇಲೆ ಮಾಡಿಕೊಡ್ತಾ ಇರುತ್ತೆ. ಏನಂದ್ರೆ ಅನ್ನಭಾಗ್ಯ ನಾವು ಇಷ್ಟು ಕೊಡ್ತಾ ಇದ್ದೀವಿ, ಕೇಂದ್ರ ಸರ್ಕಾರ ಇಷ್ಟು ಕೊಡ್ತಾ ಇದೆ, ಅದೇ ಹೇಳಲ್ಲ ನಾವು 10 kg ಕೊಡ್ತಾ ಇದ್ದೀವಿ, ಇಷ್ಟನ್ನೇ ಹೇಳ್ತಾ ಇದೆ. ಆದರೆ ಇಲ್ಲಿ ಇವಾಗ ಹೆಸರು ಬಂದವರು ಯಾರು ನಾವು ಆಪಾದಿತರು ಅಂತ ನಿನ್ನವರು ಯಾರು ನಮ್ಗೆ ಹೊಡೆಯಕ್ಕೆ ಬಂದಿದ್ದಾರೆ, ಅವರು ಇಲ್ಲೇ ಕಾಂಗ್ರೆಸ್ ಮುಖಂಡ ಅಂತ ಹೇಳ್ಕೊಂಡು ಓಡಾಡುವವರು. ನೀವು ಇವಾಗ ಹೇಳಿ, ಒಂದು ಕಡೆ ಕಾಂಗ್ರೆಸ್ ಕೊಡ್ತಾ ಇದೆ ಅನ್ನಭಾಗ್ಯ, ಆದರೆ ಅದಕ್ಕೆ ವಿರೋಧ ಮಾಡ್ತಾ ಇರೋದು ಯಾರು? ಅವರೇನೆ. ಅಕ್ರಮ ಆ್ಯಕ್ಚುಲಿ ತಡಿಬೇಕಾಗಿತ್ತು ಅವರು, ಅಥವಾ ಅಕ್ರಮ ತಡೆಯೋರಿಗೆ ನಮಗೆ ಅವ್ರು ಸಹಾಯ ಮಾಡಬೇಕಿತ್ತು. ಅದನ್ನು ಮಾಡಿದೆ. ಈಗ ಇಲ್ಲಿ ನಿಮ್ಗೆ ತೋರಿಸಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, 250-300 ಜನ, ನಾವಿರೋದು 50-30-40 ಜನ ಇದ್ದೀವಿ. 250-300 ಜನ ಇಲ್ಲಿ ಆಸ್ಪಾಸ್ನಲ್ಲಿ ಅವರ ರೌಡಿ ಶೀಟರ್ಸ್ ಒಂದು 25-30 ಇದ್ದಾರಂತೆ. ನಮಗೆ ಬೇರೆಯವರು ಹೇಳೋ ಸೋರ್ಸ್ ಪ್ರಕಾರ ಆ ರೌಡಿ ಶೀಟರ್ಗಳು ಬಿಟ್ಟು ಅವ್ರ ಜೊತೆ ಬರ್ತಾರಲ್ಲ, ಬೇರೆ ಬೇರೆ ಭಾಗಗಳಿಂದ, ಜಯನಗರ ಭಾಗದಿಂದ ಬಂದಿದ್ದಾರೆ, ಕುಮಾರಸ್ವಾಮಿ ಲೇಔಟಿಂದ ಬಂದಿದ್ದಾರೆ, ಮತ್ತು ಅಕ್ಕಪಕ್ಕ ಈ ಭಾಗದಿಂದ ಇನ್ನೂ ಸೇರ್ತಾನೆ ಇದ್ದಾರೆ. ಆದರೆ ಪೊಲೀಸರು, ನಾನು ಒಂದು ಧನ್ಯವಾದ ಹೇಳ್ತೀನಿ, ಇವತ್ತು ತುಂಬ ಚೆನ್ನಾಗಿ ಈ ಟೈಮ್ವರೆಗೆ ನಾನು ಹೇಳ್ತೀನಿ, ಮುಂದಿನ ಗೊತ್ತಿಲ್ಲ, ಈ ಸಮಯದವರೆಗೆ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ನಾವು ಪೊಲೀಸಿಂದ ಎಕ್ಸ್ಪೆಕ್ಟ್ ಮಾಡೋದು ಇಷ್ಟೇನೆ, ಬೇರೆ ಯಾವುದೂ ಇಲ್ಲ. ನಾವು ಯಾವುದಾದ್ರೂ ಸ್ನೇಹಿ ಕೆಲಸ ಮಾಡಬೇಕಾದ್ರೆ ನಮ್ಮ ಜೊತೆ ನೀವಿರಿ, ನೀವು ಕಾನೂನು ಪರಿಪಾಲನೆ ಮಾಡಬೇಕಾದವರು, ನಮಗೆ ರಕ್ಷಣೆ ಕೊಡೋರು. ಅದು ಯಾರು ಸಮಾಜಕ್ಕೆ ಕೆಲಸ ಮಾಡ್ತಾರೋ ಅವರಿಗೆ ರಕ್ಷಣೆ ಕೊಡಬೇಕಾದವರು ನೀವು ಅಂತ ಇಷ್ಟೇ ಹೇಳೋದು ಬಿಟ್ಟರು ನಾವು ಬೇರೆ ಏನು ಕೇಳೋದಿಲ್ಲ. ಇಷ್ಟು ಮಾಡಿದರೆ ಅದು ದೊಡ್ಡ ವಿಚಾರ. ಅದಕ್ಕೆ ಹಾಗಾಗಿ ಎಲ್ಲರೂ ಇವತ್ತು ನಮ್ಮ ಪೊಲೀಸು ಎಷ್ಟೇ ಬೇರೆ ಪೊಲೀಸವರು ಬಂದಿದ್ದಾರೆ ಸರ್, ಅಲ್ಲ ಬೇರೆ ಪೊಲೀಸ್ ಸ್ಟೇಷನ್ ಅವರು ಬಂದಿದ್ದಾರೆ. ಯಾಕಂದರೆ ತುಂಬ ಜನ ಸೇರ್ಕೊಂಡಿದ್ದಾರೆ. ಆಗ ಇನ್ಸ್ಪೆಕ್ಟರ್ ಒಂದಿಬ್ಬರು ಬಂದಿದ್ದಾರೆ ಇಲ್ಲಿ ಎಡಿಷನಲ್ಲು. ಹಾಗಾಗಿ ಇವತ್ತು ಇವರ ನಡವಳಿಕೆ ಏನಿದೆ ಅಥವಾ ನಮ್ಮನ್ನು ನೋಡ್ಕೊಂಡಿದ್ದಕ್ಕೆ ಧನ್ಯವಾದ ಹೇಳ್ತಾ ಇದ್ದೀನಿ. ನಾವು ಪ್ರತಿ ಸಾರಿ ಪೊಲೀಸನ್ನು ಬೈತೀರಿ ಅಂತ ಅಂದ್ಕೋಬೇಡಿ. ಆದರೆ ಎಲ್ಲೆಲ್ಲಿ ತಪ್ಪುಗಳನ್ನು ಮಾಡ್ತಾರೆ, ಕಾನೂನು ಬಾಹಿರ ಕೆಲಸಗಳನ್ನು ಮಾಡ್ತಾರೆ, ಅಥವಾ ಯಾರ ಜೊತೆ ಶಾಮೀಲಾಗಿಬಿಟ್ಟು ಇನ್ನೊಂದು ಕಡೆ ಒಂದು ಪಕ್ಷಪಾತದಿಂದ ಧೋರಣೆಯಿಂದ ಕೆಲಸ ಮಾಡ್ತಾರೆ, ನಾವು ಆವಾಗ ಖಂಡಿತವಾಗಿ ನೇರವಾಗಿ ಲೈವಲ್ಲೇ ಹೇಳ್ತೀವಿ. ಅದು DCP ಆದರೂ ಇರಲಿ, ಕಮಿಷನರ್ ಆದರೂ ಇರಲಿ, ADGP ಆದರೂ ಯಾರಾದರೂ ಇರಲಿ, ನಾವು ನೇರವಾಗಿ ಹೇಳ್ತೀವಿ. ಅದೇ ರೀತಿಯಲ್ಲಿ ಪೊಲೀಸರು ಸರಿಯಾಗಿ ಅವ್ರು ಏನು ಕರ್ತವ್ಯ ನಿರ್ವಹಿಸಬೇಕು ಅದ್ರ ಪ್ರಕಾರ ನೋಡಿಕೊಂಡ್ರೆ ನಾವು ಶ್ಲಾಘನೆ ಮಾಡೇ ಮಾಡ್ತೀವಿ. ಅಂಥ ವಿಡಿಯೋಗಳು ಹಲವಾರಿದೆ. ಆದರೆ ಪೊಲೀಸರ ವಿರುದ್ಧ ಮಾಡಿದ್ದು ಮಾತ್ರ ಜಾಸ್ತಿ ಪ್ರಚಾರ ಆಗ್ತಾ ಇದೆ ಜನಗಳಿಗೆ. ಹಾಗಾಗಿ ಎಲ್ಲರೂ ಏನು ಅನ್ಕೋತಾರೆ, ಇವರು ಬರೀ ಪೊಲೀಸರ ವಿರುದ್ಧ ಮಾತಾಡ್ತಾ ಇದ್ದಾರೆ. ಅದು ತಪ್ಪು ಕಲ್ಪನೆ. ನಾನು ಇನ್ನೂ ಏನು ಹೇಳಲ್ಲ, ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಇದ್ದೀನಿ ಎಲ್ಲ ಪೊಲೀಸರು ಹೇಳ್ತಾ. ಈಗ ಇನ್ನೊಂದು ವಿಷಯ ಈಗಷ್ಟೇ ಇನ್ನೊಂದು ಧಮಕಿ ಹಾಕಿ ಫೋನ್ ಮಾಡಿದ್ದಾನೆ ರೌಡಿ ಶೀಟ್ರು. ದಯವಿಟ್ಟು ನೀವೆಲ್ಲ ಕೇಳಿಸ್ಕೋಬೇಕು. ಈಗಷ್ಟೇ, ಈಗ ನಾವು FIR ಮಾಡಕ್ಕೆ ಬಂದಿದ್ದೀವಿ ಇಲ್ಲಿ, ಈಗಷ್ಟೇನೆ ನೋಡಿ, ದಯವಿಟ್ಟು ನಾನು ರೆಕಾರ್ಡ್ ಆಗಿದೆ, ಹತ್ರ ಬನ್ನಿ. स्टेशन के नहीं है मैं ಸರಿ, ಓಕೆ. ಇದು ಅದರಲ್ಲಿ ತುಂಬಾ ಕೆಟ್ಟ ಮಾತುಗಳಿದಾವೆ. ಅದು ಫೇಸ್ಬುಕ್ ಅಲ್ಲಿ ನಮ್ದು ಬ್ಲಾಕ್ ಆಗೋ ಸಾಧ್ಯತೆ ಇರುತ್ತೆ. ಅವ್ರ ಬಾಯಿಗೆ ಬಂದಿದ್ದು ಬೈತಾ ಇದ್ದಾರೆ, ಬೆಳೆದೇ ಇರೋದೆಲ್ಲ ಬೈತಾ ಇದ್ದಾರೆ. ಸೊ ಅದನ್ನ ನಾವು ಪೊಲೀಸರಿಗೆ ಕೊಡ್ತೀವಿ ಮಾಹಿತಿ. ಅಲ್ಲಿ ಅವರು ಹೇಳ್ತಾ ಇರುವಂಥದ್ದು ಏನು ಅಂದರೆ, ನನ್ನ ಗಾಡಿ ಹಿಡಿತೀಯಾ, ಕೆಟ್ಟ ಮಾತು ಬೈದು ಟೂ 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 ಅಂತ ನೀವು ಮಾಡ್ಕೋಬೇಕು. ಕೆಟ್ಟ ಮಾತುಗಳನ್ನು ಬೈದು ನನ್ನ ಗಾಡಿ ಹಿಡಿತೀಯ ನೀನು, ಯಾವನು ನೀನು ಅಂತ ಹೇಳ್ಬಿಟ್ಟು ಅವರಿಗೆ ಹೇಳಿ ಯಾರಿಗೆ ಬಂದಿರೋದು? ಅದೇ ನನಗೆ ಈಗ ಜಸ್ಟ್ ಕಾಲ್ ಬಂತು, ಜಬಿ ಅಂತ ಗಾಡಿ ಹಿಡಿದಿದ್ದಾರಲ್ಲ, ಅಕ್ಕಿ ಹಗರಣ ಮಾಡಿರೋದು. ಸೊ ಇವಾಗ ಜಸ್ಟ್ ನನಗೆ ಲೈವ್ ಶುರು ಮಾಡೋ ಟೈಮ್ ಮುಖಾಂತರ ಇವಾಗ ನನಗೆ ಬಂತು. ಇವಾಗ ಏನಂದರೆ ಯಾರು ಅಂತ ಮಿಸ್ ಕಾಲ್ ಇತ್ತು. ಯಾರು ಅಂತ ಕೇಳಿದ್ರೆ ನಾನು ಜಬಿ ಮಾತಾಡ್ತಾ ಇದ್ದೀನಿ, ಮೈ ಬಣ್ಣ
ಯಾವನೋ ನೀನು ನಮ್ಮನ್ನ ಕೇಯ ನೀನು ನಮ್ಮ ತುಲ್ನ ಕೇಯ Language ಬೇಡ. ನನಗೆ ಈ ಥರ ನಿನ್ನ ಗಾಡಿ ಹಿಡ್ದಿದೆಯಲ್ಲ ನಿನ್ಗೆ ಗೊತ್ತಿದ್ರು ನನ್ನ ಗಾಡಿ ಹಿಡ್ದಿದೆಯಲ್ಲ ಅಂತ ಹೇಳ್ತಾ ಇದ್ದಾನೆ. ನಾನು ಹೇಳಿದೆ ನೋಡಪ್ಪ ನಾನು ಹಿಡ್ದಿಲ್ಲ, ಅದು ಯಾರೋ ಒಬ್ಬರು ಹಿಡ್ದಿದ್ದಾರೆ, ನನ್ನ ಯಾಕೆ ಹೆಸರು ತೆಗಿತಾ ಇದ್ದೇನೋ, ನಾನು ಎಲ್ಲೋ ಬೇರೆ ಕಡೆ ಇದ್ದೆ. ನನಗೆ ಅಧ್ಯಕ್ಷ ಇದರಿಂದ ನನಗೆ ಕರೆ ಬಂತು, ನಾನು ಹೋದೆ, ಅಲ್ಲಿಂದ ಸ್ಟೇಷನ್ ಬಂದೆ, ಅಷ್ಟೇ ಗೊತ್ತಿರೋದು. ಅದಕ್ಕೆ ಏನಿಲ್ಲ ಅಂದರೆ ನೀನು ಅಂತ ತುಂಬ ಬೈದ ಇವಾಗ ಜಸ್ಟ್ ಅದು ನನ್ನ ಹತ್ರ ರೆಕಾರ್ಡಿಂಗ್ ಇದೆ. ಇರಲಿ. ಈಗ ಇದು ನಡೀತಾ ಇರುವಂಥದ್ದು, ನಾನು ಅದನ್ನೇ ಅವಾಗಲೇ ಹೇಳಬೇಕು ಅಂತ ಹೊರಟಿದ್ದೆ. ಇದು ಕಾಂಗ್ರೆಸ್ ಗೂಂಡಾ ರಾಜ್, ಇದು ಕಾಂಗ್ರೆಸ್ ಗೂಂಡಾ ರಾಜ್. ಇದನ್ನ ನಾವು ಈ ಕಾಲಘಟ್ಟದಲ್ಲಿ 21ನೇ ಶತಮಾನ ಏನು ನಾವು ಏನು ಹೇಳ್ತೀವಿ, ಜೆನ್ಸಿ ಜನರೇಷನ್ ಏನಿದೆ, ಈ ಕಾಲಘಟ್ಟದಲ್ಲಿ ಇದನ್ನ ನಾವು ಸಹಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಯುವಜನರು ಆನ್ಲೈನು ಏನು ಕಂಪ್ಯೂಟಿಂಗು, AI, ಆಮೇಲೆ ಸ್ಪೇಸು ಟೂರಿಸಮು, ಈ ಥರದ್ದೆಲ್ಲ ನಡೀತಾ ಇರುವ ಸಮಯದಲ್ಲಿ ಈ ಕಾಂಗ್ರೆಸ್ ಗೂಂಡಾ ರಾಜ್ನ ಸಹಿಸೋದಕ್ಕೆ ಸಾಧ್ಯನೇ ಇಲ್ಲ. ಈ ಗೂಂಡಾ ರಾಜ್ನ ನಿಲ್ಲಿಸಬೇಕು ಅಂತಾನೆ KRS ಪಕ್ಷ ಇಲ್ಲಿ ಜಾಂಡಾ ಹುಡ್ತಾ ಇರುವಂಥದ್ದು. ನಿಮ್ಮ ಗೂಂಡಾ ರಾಜ್ ಏನಿದೆ ಇದು ನೋಡಿ, ಓಪನ್ ಆಗಿ ಲೈವ್ ಅಲ್ಲಿ ಅವನು ಧಮಕಿ ಹಾಕ್ತಾನೆ. ಅವನಿಗೆ ಏನ್ ಧೈರ್ಯ ಇರ್ಬೋದು? ಯಾವ ಮಟ್ಟಕ್ಕೆ ಅವರು ಶಕ್ತಿಶಾಲಿ ಆಗಿರ್ಬೋದು ಈ ಕಾಂಗ್ರೆಸ್ ರಾಜ್ಯದಲ್ಲಿ? ನಾವು ಬಯಸ್ತಾ ಇರುವಂತದ್ದು ರಾಜ್ಯ. ಬೆಂಗಳೂರು ಅಭಿವೃದ್ಧಿ ಆಗಿದೆ ಅಂತ ಬಾಯ್ ಪಡ್ಕೋತಾರೆ ಎಲ್ಲ ಕಡೆ. ಏನು ಅಭಿವೃದ್ಧಿ ಆಗಿದೆ ಹೇಳಿದ್ರೆ ಬೇರೆ ತರ ಭಾಷೆ ಬರುತ್ತೆ. ಯಾವ ಅಭಿವೃದ್ಧಿನೂ ಆಗಿಲ್ಲ, ಇದೇ ನಡೀತಾ ಇರುವಂತದ್ದು. ಏನು ಗ್ಯಾರಂಟಿ ಅಂತ ಹೇಳ್ಕೊಂಡು ಜನರ ಬಾಯಿ ಮುಚ್ಚಿಸ್ಬಿಟ್ಟಿದ್ದಾರೆ. ಯಾವ ಕಾನೂನು ಸುವ್ಯವಸ್ಥೆ ಯಾವುದ್ರ ಬಗ್ಗೆನೂ ಗಮನ ಇಲ್ಲ. ಯಾರಿಗೆ ಬೇಕಾದ್ರೂ ಹೊಡಿಬಹುದು, ಯಾರಿಗೆ ಬೇಕಾದ್ರೂ ಲೂಟಿ ಹೊಡಿಬಹುದು. ಪೊಲೀಸರು ಮಾತ್ರ ಕಂಪ್ಲೇಂಟ್ ತಗೊಳ್ಳೋದಕ್ಕೆ ಇದು ನಮಗ್ ಬರಲ್ಲ, ಇದು ಫೈನಾನ್ಷಿಯಲ್ ಕ್ರೈಮ್, ಯಾರು ಎಷ್ಟು ಕೋಟಿ ಬೇಕಾದ್ರೂ ಲೂಟಿ ಮಾಡ್ಕೊಂಡು ಹೋಗ್ಲಿ, ಅವ್ರೇನ್ ಹೇಳ್ತಾರೆ, ಇದು ನಮಗ್ ಬರಲ್ಲ, ಸಿವಿಲ್ ಮ್ಯಾಟ್ರು ಅಂತ ಕಳಿಸ್ಬಿಡ್ತಾರೆ. ಇದಾ ನಿಮ್ ಕಾನೂನು ಸುವ್ಯವಸ್ಥೆ? ಇವತ್ತು ಒಂದ್ ರೀತಿಯಲ್ಲಿ ಚೆನ್ನಾಗಿ ಸ್ಪಂದಿಸಿದ್ದಾರೆ. ಅವ್ರಿಗೂ ಈ ಸೀರಿಯಸ್ನೆಸ್ ಗೊತ್ತಾಗ್ಲಿ. ಈಗ ಯಾವ ರೀತಿ ಮತ್ತೆ ಧಮಕಿ ಬರ್ತಾ ಇದೆ, ಈ ಕಂಪ್ಲೇಂಟ್ ಕೊಡೋದಕ್ಕೆ ಹೋದ್ಮೇಲೂ ಈ ರೀತಿ ಇವರು ಮಾಡ್ತಾ ಇದಾರೆ ಅಂತ ಆದ್ಮೇಲೆ ಅದ್ರ ಬಗ್ಗೆನೇ ಇನ್ನೊಂದು ಫಾಲೋ ಅಪ್ ಕಂಪ್ಲೇಂಟ್ ಕೊಡೋಣ. ನಾವು ಏನ್ ನಡೆದಿದೆಯೋ ಅದ್ರ ಬಗ್ಗೆ ಫಾಲೋ ಅಪ್ ಕಂಪ್ಲೇಂಟ್ ಕೊಡೋಣ. ಕೊಟ್ಬಿಟ್ಟು ಇವ್ರನ್ನೆಲ್ಲ ನಾವು ಮಟ್ಟ ಹಾಕ್ಬೇಕು, ಜನ ಮಟ್ಟ ಹಾಕ್ಬೇಕು. ನಾವು ನಮ್ಮ ಪ್ರಯತ್ನ ಮಾಡ್ತಾ ಇದೀವಿ, ನಮ್ಮ ಕೈಲಿ ಏನ್ ಸಾಧ್ಯ ಆಗೋದು ಅದನ್ನೆಲ್ಲ ಮಾಡ್ತಾ ಇದೀವಿ. ಅವೇರ್ನೆಸ್ ಮೂಡಿಸ್ತಾ ಇದೀವಿ, ಜಾಗೃತಿನ ಮೂಡಿಸ್ತಾ ಇದೀವಿ, ಜೊತೆಗೆ ರಿಸ್ಕ್ ತಗೊಂಡು ಕೆಲಸನೂ ಮಾಡ್ತಾ ಇದೀವಿ, ಅಭಿಯಾನಗಳು ಮಾಡ್ತಾ ಇದೀವಿ. ಆದ್ರೆ ನಿಜವಾದ ಶಕ್ತಿ ಇರೋದು ಜನರ ಕೈಯಲ್ಲಿ. ಜನ ಬದಲಾಯಿಸ್ಬೇಕು. ಇದನ್ನ ನಿಮ್ಮ ಕೈಯಲ್ಲಿದೆ. ಈ ಸರಿ ಅವಕಾಶ ಇದೆ. KRS ಪಕ್ಷ ನಿಮ್ ಜೊತೆ ಇದೆ, ನಿಮ್ಮ ಏರಿಯಾದಲ್ಲಿದೆ. ನೀವೇ ಇದನ್ನ ಈ ಗೂಂಡಾ ರಾಜ್ ಆಗ್ಲಿ, ಈ ಏನ್ ಹೇಳ್ತಾರೆ ಲೂಟಿ ವ್ಯವಸ್ಥೆನ ಬದಲಾಯಿಸೋದಕ್ಕೆ ನಿಮ್ಮ ಕೈಯಲ್ಲಿ ಮಾತ್ರ ಸಾಧ್ಯ ಇರುವಂತದ್ದು. ನೀವು ಮುಂದೆ ಬಂದು ಇಂತಹ ಒಂದು ಪಕ್ಷವನ್ನ, ಇಂತಹ ಒಂದು ಅಭಿಯಾನವನ್ನ ಬೆಂಬಲಿಸಿದ್ರೆ ಮಾತ್ರ ಇದು ಸಾಧ್ಯ ಆಗುತ್ತೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ನಿಮಗೊಂದು ಸಿಕ್ಕಿರುವಂತಹ ಕರ್ನಾಟಕದಲ್ಲಿ KRS ಪಕ್ಷ ಅಂತ ಒಂದು ಪರ್ಯಾಯ ಏನಿದೆ, ಈ ಪರ್ಯಾಯನ ಹೆಚ್ಚು ಬೆಂಬಲಿಸಿಬಿಟ್ಟು ಮತಗಳನ್ನ ಹಾಕಬೇಕು, ದೇಣಿಗೆ ಕೊಡಬೇಕು. ನೀವು ಇದನ್ನ ಬೆಳೆಸಬೇಕು. ನಿಮ್ದೇ ಪಕ್ಷ. ನೀವು ನಮಗ್ ಶಕ್ತಿ ತುಂಬಿದ್ರೆ ನಿಮಗ್ ಶಕ್ತಿ ಸಿಕ್ದಂಗೆ. ಈ KRS ಪಕ್ಷದ ಟಿ ಶರ್ಟ್ ಏನಿದೆ, ಇದು ನಿಮಗೋಸ್ಕರ ಕೆಲಸ ಮಾಡುವಂಥದ್ದು. ಹಳದಿ ಕೆಂಪು ಬಣ್ಣದ್ದು ಕನ್ನಡದ ಒಂದು ಹೆಮ್ಮೆಯ ಧ್ವಜದ ಕಲರ್ ಇರುವಂಥದ್ದು. ಇದು ನಿಮಗೋಸ್ಕರ ನಾವು ಮಾಡ್ತಾ ಇರೋದು. ದಯವಿಟ್ಟು ಎಲ್ಲರೂ ಈ ದಿಕ್ಕಿನಲ್ಲಿ ಈ ಸರಿ ನೀವು ಏನ್ ಹೇಳ್ತಾರೆ KRS ಪಕ್ಷದವನ್ನ ಬೆಂಬಲ ಮಾಡಬೇಕು ಅಂತ ಕೇಳ್ಬೋದಾ? ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ, KRS ಪಕ್ಷಕ್ಕೆ, ರವಿ ಕೃಷ್ಣ ರೆಡ್ಡಿ ಅವರಿಗೆ, KRS ಪಕ್ಷದ ವೀರ ಸೈನಿಕರಿಗೆ, KRS ಪಕ್ಷದ ವೀರ ಸೈನಿಕರಿಗೆ.